ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋ ಸುಲಭವಾಗಿ ಜೇನು ಹೇಗೆ ನಾವು ವರ್ಷ ಪ್ರತಿ ಪಡಿಬೋದಂತ. ಇದೊಂದು ಹೇಗೆ ಅಂದರೆ, ಈಗ ನಾವು ಪೆಟ್ಟಿಗೆ ಆದರೆ ಅದಕ್ಕೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆದರೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಿಲ್ಲ. ಅಂದರೆ ಹಿಂದಿನ ಕಾಲದಲ್ಲಿ ಮಡಕೆ ಎಲ್ಲ ಇಡ್ತಾಯಿದ್ರು. ಸೊ ಅದೇ ಟೈಪಲ್ಲಿ ನಾವು ಈಗ ಒಂದು ಪೆಟ್ಟಿಗೆ ಅಂದರೆ ಈ ಎಣ್ಣೆ ಡಬ್ಬದಲ್ಲಿ ಇಟ್ಟು ನಾನು ಕೆಲವೊಂದು ಕಡೆಯಲ್ಲಿ ಇಟ್ಟಿದ್ದೇನೆ. ಅದರಲ್ಲಿ ಸಿಕ್ಕಿರುವಂಥ ಜೇನು ತೋರಿಸಿ ಹೇಗೆ ತೆಗೆಯೋದಂತ ನೋಡಿ. ಇದೊಂದು ತೋಡು. ಈ ತೋಡಿನ ಬದಿಯಲ್ಲಿ ಯಾವಾಗಲೂ ಇದು ಜೇನು ಕೂರ್ತದೆ, ಆ ಗ್ಯಾರಂಟಿ ಮೇಲೆ ಇಡುವಂಥ. ಅದು ನಾವು ಒಂದು ಸೆಲೆಕ್ಟ್ ಮಾಡಬೇಕು. ಕೆಲವೊಂದು ಜಾಗ ವರ್ಷಪತಿ ಕೂರೋ ಜಾಗದಲ್ಲಿ ಈ ಥರ ನಾವು ಇಟ್ಟರೆ ಮಡಿಕೆ ಅಥವಾ ಯಾವುದಾದ್ರೂ ಬಾಕ್ಸ್ಗಳನ್ನ ಇಡುವಂಥದ್ದು, ಪೈಪ್ ಬಾಕ್ಸ್ಗಳನ್ನ ಇಡುವಂಥದ್ದು, ಮತ್ತು ಈ ಥರ ಎಣ್ಣೆ ಬಾಕ್ಸ್ ಡಬ್ಬಿಗಳನ್ನ ಇಟ್ಟರೆ ಅದು ತಾನೇ ಬಂದು ಕೂರುತ್ತೆ. ಇದು ವರ್ಷ ಪ್ರತಿ ನಾವು ಡಿಸೆಂಬರಲ್ಲಿ ಇಡಬೇಕು. ಮೇ ಟೈಮಲ್ಲಿ ನಮಗೆ ತೆಗಿಲಿಕ್ಕೆ ಆಗುತ್ತೆ. ಇದು ಉಚಿತವಾಗಿ ಸಿಗುವಂಥ, ಕಾಡಿನಿಂದ ಸಿಗುವಂಥ ಒಂದು ಜೇನುತುಪ್ಪ. ಇವತ್ತಿನ ವಿಡಿಯೋದಲ್ಲಿ ಇದನ್ನು ನೀವು ನೋಡ್ಬೋದು. ಬನ್ನಿ ನೋಡಿ, ಈ ಥರ ಡಬ್ಬದಲ್ಲಿ ಇಟ್ಟಿರುವಂಥದ್ದು ಇದು. ನೋಡಿ ಈ ಥರ ಕಟ್ಟಿದೆ ನೋಡಿ. ಇದು ಕಟ್ಟಿರುವಂಥದ್ದು ವಿಡಿಯೋ. ಕಾಡಿನ ಮಧ್ಯೆ ಇಟ್ಟಿರುವಂಥದ್ದು ನೋಡ್ಬೋದು. ಇದು ಎಲ್ಲಿ ಕಡೆ ಈ ವರ್ಷ ಪ್ರತಿ ಬಂದು ಕೂರುವಂಥದ್ದು. ಇದನ್ನು ಮಳೆಗಾಲದಲ್ಲಿ ಸಾಕಲಿಕ್ಕಿಲ್ಲ, ತೆಗೆಯುವುದು ಮತ್ತು ಹಾಗೆ ಅದನ್ನು ಪರಿಸರಕ್ಕೆ ಬಿಡುವಂಥದ್ದು. ಜೇನುಹುಳಗಳನ್ನ ಮಳೆಗಾಲದಲ್ಲಿ ಸಾಕುವಂಥ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ ನಮಗೆ. ನೋಡಿ, ಹೂವು ಅಲ್ಲಿ ಇಟ್ಟಿದ್ದೀನಿ, ನಿಮಗೆ ಕಾಣಿಸ್ಬೋದು. ಹೂವು ಅಲ್ಲಿ ದೂರದಲ್ಲಿ ಇಟ್ಟಿದ್ದೀನಿ. ಅದನ್ನು ತೆಗೆಯುವುದು ಮತ್ತು ಜೇನುತುಪ್ಪ ತೆಗೆದು ಆ ಹುಳಗಳನ್ನ ಅದರಲ್ಲಿ ಬಿಡೋದು. ಮತ್ತು ಅದು ಮಳೆ ಬಂದಾಗ ಸೀದಾ ಹೋಗ್ತದೆ. ನೋಡಿ ಈ ಥರ ಕಟ್ಟಿದೆ ನೋಡಿ. ಇದು ಕಟ್ಟಿರುವಂಥದ್ದು ವಿಡಿಯೋ.